ಈಗಾಗಲೇ ಅಮೆರಿಕ ಮತ್ತೆ ಇಸ್ರೇಲ್ನ ಜಂಟಿ ದಾಳಿ ಇರಾನ್ ಮೇಲೆ ನಡೆದಿದ್ದು ಪರಮೋಚ್ಚ ನಾಯಕನ ಹತ್ಯೆ ಕೂಡ ಆಗಿದೆ. ಆ ಬಗ್ಗೆ ನೋಡೋಣ. ಅದಕ್ಕೂ ಮುನ್ನ ಮತ್ತೊಂದು ಅಪ್ಡೇಟ್. T20 ವಿಶ್ವಕಪ್ನಲ್ಲಿ ಸೆಮಿಫೈನಲ್ ಪ್ರವೇಶಿಸಿದೆ ಟೀಂ ಇಂಡಿಯಾ. ವೆಸ್ಟ್ ಇಂಡೀಸ್ ವಿರುದ್ಧ ಗೆದ್ದು ಸೆಮಿಫೈನಲ್ ಪ್ರವೇಶಿಸಿದೆ ಭಾರತ. ಕೋಲ್ಕತ್ತಾದಲ್ಲಿ ನಡೆದ ಪಂದ್ಯದಲ್ಲಿ ಭಾರತಕ್ಕೆ 5 ವಿಕೆಟ್ಗಳ ಜಯ ದಕ್ಕಿದೆ. ವೆಸ್ಟ್ ಇಂಡೀಸ್ 195 ರನ್ಗಳ ದೊಡ್ಡ ಮೊತ್ತವನ್ನು ಕಲೆ ಹಾಕಿತ್ತು. ಟೀಂ ಇಂಡಿಯಾ 19.2 ಓವರ್ಗಳಲ್ಲೇ 199 ರನ್ಗಳನ್ನು ಕಲೆ ಹಾಕಿದೆ 5 ವಿಕೆಟ್ ನಷ್ಟಕ್ಕೆ. ಹೀಗಾಗಿ ಮಾರ್ಚ್ 5ರಂದು ಭಾರತ ಮತ್ತೆ ಇಂಗ್ಲೆಂಡ್ ನಡುವೆ ಸೆಮಿಫೈನಲ್ ಮ್ಯಾಚ್ ನಡೆಯಲಿದೆ. ಕೊನೆಗೂ ಭಾರತ ಅಂದುಕೊಂಡ ಹಾಗೆ ಆ ಕನಸನ್ನ ಏನು ಜೀವಂತವಾಗಿರಿಸಿಕೊಂಡಿತ್ತು, ಜಿಂಬಾಬ್ವೆ ವಿರುದ್ಧ 72 ರನ್ಗಳಿಂದ ಗೆಲ್ಲುವ ಮೂಲಕ ಇನ್ನೂ ಕೂಡ ನಾವು ಸೆಮೀಸ್ಗೆ ಹೋಗುವ ಅವಕಾಶವನ್ನ ಜೀವಂತವಾಗಿರಿಸಿಕೊಂಡಿದ್ದೀವಿ ಅನ್ನೋ ಸಂದೇಶ ಕೊಟ್ಟಿತ್ತು. ಇವತ್ತಿನ ವೆಸ್ಟ್ ಇಂಡೀಸ್ ವಿರುದ್ಧದ ಹೋರಾಟದಲ್ಲಿ ಅದನ್ನ ನಿಜವಾಗಿಸಿದೆ. ಇವತ್ತಿನ ಮ್ಯಾಚ್ನಲ್ಲಿ ಸಂಜು ಸ್ಯಾಮ್ಸನ್ ಅಜೇಯ 97 ರನ್ಗಳನ್ನು ಗಳಿಸಿ ಅದ್ಭುತ ಆಟ ಆಡಿದ್ರು. ಭಾರತ ಸೆಮಿಫೈನಲ್ ಹಂತ ತಲುಪೋದಕ್ಕೆ ದೊಡ್ಡ ಕೊಡುಗೆ ಕೊಟ್ಟಿದ್ದಾರೆ. 50 ಎಸೆತಗಳಲ್ಲಿ ಸಂಜು ಸ್ಯಾಮ್ಸನ್ 97 ರನ್ಗಳನ್ನ ಕಲೆ ಹಾಕಿ ಇವತ್ತು ಭಾರತ ಈ ಪಂದ್ಯವನ್ನ ಗೆಲ್ಲೋದ್ರ ಮೂಲಕ ಸೆಮೀಸ್ ಎಂಟರ್ ಆಗೋದ್ರಲ್ಲಿ ಸಂಜು ಸ್ಯಾಮ್ಸನ್ ದೊಡ್ಡ ಪಾತ್ರ ನಿರ್ವಹಿಸಿದ್ದಾರೆ. निकाल दिया जीत में अच्छा मैच खेला हमारा संजू, हमारा इंडिया महान। सुपर सुपर क्या बोलोगे संजू के बारे में? संजू बहुत अच्छा खेला, बहुत अच्छा इंडिया 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 वंदे मातरम, जय हो जय हो। सुपर 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 संजू सैमसंग वाज रियली अ वेरी गुड प्लेयर। ऐसा मैच नहीं देखा, ऐसा मैच नहीं देखा, ऐसा मैच नहीं देखा। क्या मैच था, सुपर ही वाज। ಕೋಲ್ಕತ್ತಾದಲ್ಲಿ ಇವತ್ತು ನಡೆದಂತಹ T20 ಪಂದ್ಯ ನಿಜಕ್ಕೂ ರಣರೋಚಕವಾಗಿತ್ತು. ಯಾಕಂದ್ರೆ ಡೂ ಆರ್ ಡೈ ಮ್ಯಾಚ್ ಆಗಿತ್ತು ಎರಡೂ ಪಂದ್ಯಗಳಿಗೂ. ಸೂಪರ್ 8ನ ಕೊನೆ ಪಂದ್ಯ ಇವತ್ತು ನಡೆದಿದ್ದು. ವೆಸ್ಟ್ ಇಂಡೀಸ್ ವರ್ಸಸ್ ಟೀಂ ಇಂಡಿಯಾ. ಇವತ್ತು ಗೆಲ್ಲೋ ಪಂದ್ಯ ಯಾವ ತಂಡ ಇವತ್ತಿನ ಪಂದ್ಯವನ್ನು ಗೆಲ್ತಾ ಇತ್ತು ಅದು ಸೆಮೀಸ್ಗೆ ಎಂಟ್ರಿ ಕೊಡ್ತಾ ಇತ್ತು. ಸೂಪರ್ 8 ಹಂತದಲ್ಲಿ ದಕ್ಷಿಣ ಆಫ್ರಿಕಾ ವಿರುದ್ಧ ಭಾರತ ಸೋತ ನಂತರ ಸೆಮಿಫೈನಲ್ಗೆ ಹೋಗುತ್ತಾ ಇಲ್ವಾ ಅನ್ನೋ ಒಂದು ಡೋಲಾಯಮಾನ ಸ್ಥಿತಿಯಲ್ಲಿತ್ತು. ಅದಕ್ಕೆ ಕಾರಣ ಭಾರತದ ರನ್ ರೇಟ್ ಇತರೆ ತಂಡಗಳಿಗೆ ಕಂಪೇರ್ ಮಾಡಿದಾಗ ಕಡಿಮೆ ಇತ್ತು. ಕಷ್ಟ ಸಾಧ್ಯ ಅನ್ನೋ ಮಾತುಗಳು ಕೇಳಿ ಬರ್ತಾ ಇತ್ತು. ಆದರೆ ಅದೆಲ್ಲ ಅಡೆತಡೆಗಳನ್ನು ದಾಟಿ ಟೀಂ ಇಂಡಿಯಾ ಉಳಿದ ಎರಡೂ ಪಂದ್ಯಗಳಲ್ಲೂ ಅದ್ಭುತ ಪ್ರದರ್ಶನವನ್ನು ನೀಡೋದರ ಮೂಲಕ ಇವತ್ತು ಸೆಮಿಫೈನಲ್ಗೆ ಎಂಟ್ರಿ ಕೊಟ್ಟಿದೆ. ಅದೇ ಕಾರಣ ಅಭಿಮಾನಿಗಳು ಇಷ್ಟು ದೊಡ್ಡ ಮಟ್ಟದಲ್ಲಿ ಇವತ್ತು ಸಂಭ್ರಮಿಸ್ತಾ ಇರೋದು ನೋಡ್ಬೋದು, ಎಷ್ಟು ಎಕ್ಸೈಟ್ ಆಗಿದ್ದಾರೆ ಅಂತ. ಇವತ್ತಿನ ಮ್ಯಾಚ್ ಹಾಗಿತ್ತು. ವೆಸ್ಟ್ ಇಂಡೀಸ್ ಮೊದಲು ಬ್ಯಾಟಿಂಗ್ ಮಾಡಿದ್ರು. ಭಾರತ ಟಾಸ್ ಗೆದ್ದು ಮೊದಲು ಬೌಲಿಂಗ್ ಆಯ್ಕೆ ಮಾಡಿಕೊಂಡಿತ್ತು. 20 ಓವರ್ಗಳಲ್ಲಿ 195 ರನ್ಗಳನ್ನು ವೆಸ್ಟ್ ಇಂಡೀಸ್ ಬಾರಿಸಿತ್ತು. ಹೀಗಾಗಿ ಭಾರತಕ್ಕೆ 196 ರನ್ಗಳ ದೊಡ್ಡ ಟಾರ್ಗೆಟ್ ಇತ್ತು. ಭಾರತ ಸೆಮಿಫೈನಲ್ಗೆ ಎಂಟರ್ ಆಗಬೇಕು ಅಂದರೆ 196 ರನ್ ಗಳಿಸಲೇಬೇಕಾಗಿತ್ತು. ಇಷ್ಟು ದೊಡ್ಡ ಮೊತ್ತ, ಅದು ಒತ್ತಡದ ಪಂದ್ಯ. ಯಾಕಂದರೆ ಡೂ ಆರ್ ಡೈ ಮ್ಯಾಚ್. ಇಲ್ಲಿ ಯಾವುದೇ ಎರರ್ಗಳಿಗೂ ಕೂಡ ಅವಕಾಶ ಇರ್ತಾ ಇರಲಿಲ್ಲ. ಅದೆಲ್ಲ ಪ್ರೆಷರನ್ನು ಕೂಡ ಹ್ಯಾಂಡಲ್ ಮಾಡಿ ದೊಡ್ಡ ಟಾರ್ಗೆಟನ್ನು ಯಶಸ್ವಿಯಾಗಿ ಚೇಸ್ ಮಾಡೋದ್ರ ಮೂಲಕ ಟೀಂ ಇಂಡಿಯಾ ಸೆಮಿಫೈನಲ್ ಪ್ರವೇಶ ಮಾಡಿದೆ.